ಜ್ಯೋತಿ ನಿತ್ಕೋ. ಎಲ್ಲೇ ಹೋಗಿದ್ದೆ? ಎಲ್ಲ ಕೆಲ್ಸನೂ ಹೇಳ್ಬಿಟ್ಟೆ ಮಾಡ್ಬೇಕಪ್ಪ. ಇದು ನಿನ್ ಗಂಡನ ಮನೆ ಆಗಿದ್ರೆ ನಾನು ಕೇಳ್ತಿರ್ಲಿಲ್ಲ. ಇದು ಅಪ್ಪನ ಮನೆ, ನನ್ನ ಜವಾಬ್ದಾರಿ, ಕೇಳಲೇಬೇಕು. ಓ, ಏನು ನಿಮ್ ಮಾತಿನ ದಾಟಿನೇ ಬದಲಾಗ್ತಿದೆ. ಮನುಷ್ಯ ಬದಲಾಗ್ತಿರುವಾಗ ಮಾತಿನ ದಾಟಿ ಬದಲಾಗೋದ್ರಲ್ಲಿ ಏನೂ ಆಶ್ಚರ್ಯ ಪಡಬೇಕಾಗಿಲ್ಲ. ನಾನಾಗೆ ಬದಲಾಗಿದ್ದಲ್ಲಪ್ಪ, ನಿಮ್ಮ ಅಳಿಯ ನನ್ನ ಬದಲು ಮಾಡಿದ್ದು. ಪರವಾಗಿಲ್ವೇ, ಮಾತ್ಗಾದ್ರೂ ನನ್ನ ಅಳಿಯ ಅಂತ ಒಪ್ಕೊಂಡ್ಯಲ್ಲ. ಅವನ್ನ ನಾನು ಕಟ್ಕೊಂಡಿಲ್ಲ ಅಂದ್ರೂ ನಿನ್ ಗಳಿಯಾನೇ ಆಗ್ಬೇಕು ಅಪ್ಪ. ನಾನು ಒಪ್ಕೊಳ್ಳಿ ಬಿಡ್ಲಿ, ಆದ್ರೆ ಅವನ ಗಂಡ ಸ್ಥಾನದಿಂದ ಯಾವತ್ತೋ ಕಿತ್ತು ಬಿಸಾಕಾಯ್ತು. ಪಂಚಾಯಿತಿ ಇನ್ನೂ ತೀರ್ಪು ಕೊಟ್ಟಿಲ್ಲ. ಅದನ್ನೇ ಯಾಕೆ ಕೊಟ್ಟಿಲ್ಲ ಅಂತ ಕೇಳಕ್ ಹೋಗಿದ್ದೆ. ಆದಷ್ಟು ಬೇಗ ನೀವು ಪಂಚಾಯಿತಿ ಸೇರಿಸಿ ತೀರ್ಮಾನ ತಗೊಳ್ತಿರೋ, ಇಲ್ಲ ಅಂತಂದ್ರೆ ನಾನೇ ಕೋರ್ಟ್ಗೆ ಹೋಗಿ ಡಿವೋರ್ಸ್ ತಗೊಳ್ಳ ಅಂತ ಹೇಳ್ಬಿಟ್ ಬಂದೆ. ಜೊತೆ ಈ ನಿನ್ನ ನಿರ್ಧಾರನ ಬದಲಾಯಿಸೋದೇ ಇಲ್ವಾ? ನನಗೆ ಗೊತ್ತು ಜ್ಯೋತಿ, ನೀನ್ ಬದಲಾಗಲ್ಲ ಅಂತ. ಆದ್ರೆ ನಾನ್ ನಿನ್ನ ಬದಲಾಯಿಸದೆ ಬಿಡೋದಿಲ್ಲ. ಅಣ್ಣ, ಪುಟಿ, ಏನ್ ಯೋಚನೆ ಮಾಡ್ತಿದ್ಯಾ ಅಣ್ಣ? ಇವಾಗಿನ್ನೇನು ಯೋಚನೆ ಮಾಡ್ಲಮ್ಮ, ಜ್ಯೋತಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಅದ್ ಸರಿ, ನೀನೇನಿಲ್ಲಿ? ಜ್ಯೋತಿ ವಿಷಯದ ಬಗ್ಗೆ ಮಾತಾಡಕ್ ಬಂದೆ ಅಣ್ಣ. ಯಾಕಮ್ಮ, ಏನ್ ವಿಷಯ? ಅಣ್ಣ, ಜ್ಯೋತಿ ಪಂಚಾಯಿತಿ ಆಫೀಸ್ ಹತ್ರ ಬಂದಿದ್ಲು. ನಿಮಗಿನ್ 1 ವಾರ ಟೈಮ್ ಕೊಡ್ತಾ ಇದೀನಿ ಅಷ್ಟೇ. ಅಷ್ಟರಲ್ಲಿ 2 ಕುಟುಂಬನ ಪಂಚಾಯಿತಿಗೆ ಸೇರಿಸಿ ನನಗೆ ಡಿವೋರ್ಸ್ ಕೊಡ್ಸಿದ್ರೆ ಸರಿ. ಇಲ್ಲ ಅಂದ್ರೆ ಕಾನೂನು ಪ್ರಕಾರ ಕೋರ್ಟಲ್ಲಿ ತಗೋಬೇಕಾಗುತ್ತೆ. ಇನ್ನು 1 ವಾರ ಅಷ್ಟೇ. ಇನ್ನು 1 ವಾರದಲ್ಲಿ ನನಗೇನ್ ಸಿಗ್ಬೇಕೋ ಅದು ಸಿಗ್ಲಿಲ್ಲ ಅಂತಂದ್ರೆ ಎಲ್ ತಗೋಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಣ್ಣ, ಅವಳು ನಿನ್ ವಿಷಯದಲ್ಲಿ ತುಂಬಾ ಗಟ್ಟಿಯಾಗಿದ್ದಾಳಣ್ಣ. ಯಾರ ಮಾತು ಕೇಳೋ ತಾಳ್ಮೇನೂ ಅವಳಿಗಿಲ್ಲ.